ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಸ್ವಾತಿ ಆಚೆ ಕಡೆ ನಿಂತಿರ್ತಾಳೆ. ಅಲ್ಲಿಗೆ ರಾಗಿಣಿ ಬಂದುಬಿಟ್ಟು ಒಂದು ಬಕೆಟ್ ನೀರನ್ನ ಅವಳ ಮೈ ಮೇಲೆ ಚೆಲ್ಲಿಬಿಡ್ತಾಳೆ, ಎರಚಿಬಿಡ್ತಾಳೆ. ಅದಕ್ಕೆ ಸ್ವಾತಿ ಆ ಕಡೆ ನೋಡ್ತಿದ್ದವಳು ಏನಾಯಿತು ಅಂತ ತಿರುಗೋ ಅಷ್ಟರೊಳಗೆ ರಾಗಿಣಿ, ಅಯ್ಯೋ ಮಿಸ್ ಆಯಿತು, ನೀನು ಇಲ್ಲಿ ನಿಂತಿದ್ದು ನಾನು ನೋಡಲೇ ಇಲ್ಲ ಸ್ವಾತಿ, ನಾನು ನೀರು ಎರ್ಚೋಣ ಅಂತ ಬಂದೆ, ನೀನು ನೋಡಲೇ ಇಲ್ಲ, ಹಂಗೆ ಎರ್ಚಿಬಿಟ್ಟೆ ಅಂತ ಹೇಳ್ತಾಳೆ. ಅದನ್ನು ಗೀತಾ ಮತ್ತು ಇವಳು ಅವಳ ತಂಗಿ ನೋಡ್ತಾ ಇರ್ತಾರೆ. ಅದು ನೋಡಿ ಇವಳು ಕಣ್ಣಲ್ಲೇ ನೋಡ್ತಾ ಇದ್ದಾರೆ ಇವಳು ಮಾಡಿದ ಕೆಲಸನ. ಆದರೆ ಇವಳು ನಂಗೆ ಗೊತ್ತಾಗಲಿಲ್ಲ, ಎರ್ಚಿಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಗೀತಾ ಏನು ಮಾಡಿದ್ಲು, ಸೋಪಿನ ನೀರು ಒಂದು ಬಕೆಟ್ ಅಲ್ಲಿತ್ತಲ್ಲ, ಬಟ್ಟೆ ಒಗೆಯೋಕೆ ಇಟ್ಕೊಂಡಿದ್ದು, ಎದುರು ಬದ್ರು ಮನೆಯೇ ಅಲ್ವಾ, ತಂದಿದ್ದು ಅವಳ ಮೈ ಮೇಲೆಲ್ಲ ಎರಚಿಬಿಟ್ಲು, ರಾಗಿಣಿ ಮೈ ಮೇಲೆ. ಆವಾಗ ಅವಳಿಗೆ ಬುದ್ಧಿ ಬಂತು. ಏಯ್ ಯಾರು ನೀನು, ನನ್ನ ಮೇಲೆ ಏಕೆ ಎರಚ್ತಿದ್ಯಾ, ಮತ್ತು ನೀನು ಸ್ವಾತಿ ಮೇಲೆ ಎರಚಿದ್ದು ನಾನು ನೋಡಲಿಲ್ಲ, ಎರಚಿದೆ, ನಾನು ಹಂಗೇನೆ ನೋಡಲಿಲ್ಲ, ಎರಚಿದೆ ಅಂತ. ಆಮೇಲೆ ಬೇಕು ಅಂತಲೇ ಎರಚಿಬಿಟ್ಟು ನಾಟಕ ಆಡ್ತೀಯ ಅಂತ ಅಂದ್ಲು. ಅದಕ್ಕೆ ಹೌದು, ನೀನು ಬೇಕು ಅಂತಲೇ ಎರಚಿದ್ದಲ್ವಾ, ಅದಕ್ಕೆ ನಾನು ಬೇಕು ಅಂತಲೇ ಎರಚಿದ್ದು ಅಂತೇಳಿ ಬೈತಾಳೆ ಗೀತಾ. ಇನ್ನೊಂದು ಸಲ ನೋಡು, ಸ್ವಾತಿಗೆ ಏನಾರು ಹಿಂಸೆ ಕೊಟ್ಟೆ ಅಂದರೆ ನಿನ್ನೊಂದು ಸುಮ್ಮನೆ ಬಿಡಲ್ಲ ಅಂತಾಳೆ, ಎದುರಿಸಿ ಕಳಿಸಿರ್ತಾಳೆ. ಆಮೇಲೆ ಒಳಗಡೆ ಹೋಗ್ತಾಳೆ. ಸ್ವಾತಿ, ಏನು ಎದುರು ಬೇಡ, ನಾನು ಇದ್ದೀವಿ, ಅವಳು ಏನಾರು ಬಾಲ ಬಿಚ್ಚಿದ್ರೆ ನಮ್ಗೆ ಹೇಳು ಅಂತ ಹೇಳಿರ್ತಾಳೆ ಗೀತಾ. ಸರಿ ಒಂದು ಬಕೆಟ್ ಸೋಪಿನ ನೀರನ್ನ ಅವಳು ಮೈ ಮೇಲೆ ಎರಚಿಬಿಡ್ತಾಳೆ. ಎರಚಬೇಕು ಹಂಗೆ. ಇವಳು ಬರೀ ಖತರ್ನಾಕ್ ಬುದ್ಧಿನೇ ಯಾವಾಗಲೂ ಮಾಡ್ತಾಯಿರ್ತಾಳೆ ರಾಗಿಣಿ. ಸುಮ್ಮನೆ ಎದ್ದಿದ್ರೆ ಸುಮ್ಮನೆ ಇರೋಕ್ಕೆ ಬಿಡಲ್ಲ, ಒಟ್ಟಿಗೆ ಅವಳಿಗೆ ಏನಾರು ಕಿರಿಕ್ ಮಾಡಲೇಬೇಕು ಇವಳು, ಆ ಥರ ಮಾಡ್ತಿರ್ತಾಳೆ. ಅದಕ್ಕೋಸ್ಕರ ಅವಳು ಗೀತಾ ನೋಡಿಬಿಟ್ಟು ಸ್ವಾತಿ ಸುಮ್ಮನಾಗ್ಬಿಡೋಳೋ ಏನೋ ನೋಡಿಬಿಟ್ಟು. ಆದರೆ ಗೀತಾ ಸುಮ್ಮನಾಗಲಿಲ್ಲ. ಅವಳು ಬಂದು ಎರಚೇ ಬಿಟ್ಲು ನೋಡಿ, ಒಂದು ಬಕೆಟ್ ನೀರನ್ನ, ಸೋಪಿನ ನೀರನ್ನ. ಇವಳು ಬರೀ ನೀರು ಎರಚಿದ್ಲು, ಅವಳು ಸೋಪಿನ ನೀರೇ ಎರಚಿಬಿಟ್ಲು. ಸರಿ ಆಯಿತಾ. ಆಮೇಲೆ ವಾರ್ನಿಂಗ್ ಮಾಡಿ ಕಳಿಸಿದ್ಲು. ಇದೆಲ್ಲ ಅವಳು ತಲೆ ಕೆಡಿಸ್ಕೊಳ್ಳೋವಷ್ಟು ಸ್ವಾತಿಗೆ ಟೈಮ್ ಇರಲಿಲ್ಲ. ಸ್ವಾತಿ ಏನು ಮಾಡಿದ್ಲು, ಅಲ್ಲಿ ವಂಶಿದು ಫೋಟೋ ತೆಗಿಬೇಕಿತ್ತು. ಫೋಟೋ ತೆಗೆದು ಎಡಿಟ್ ಮಾಡಿ ವಾಲ್ ಪೋಸ್ಟ್ ಮಾಡಿ ಬ್ಯಾನರ್ಗೆ ಹಾಕಿಸ್ಬೇಕಿತ್ತು. ಅದಕ್ಕೋಸ್ಕರ ಅವಳು ವಂಶಿನ ಫೋಟೋ ತೆಗಿಯೋದ್ರಲ್ಲೇ ಅವಳು ಥಿಂಕಿಂಗ್ ಇತ್ತು. ಇವ್ರ ಜಗಳದಲ್ಲಿ ಅಷ್ಟು ಇನ್ವಾಲ್ವ್ ಮಾಡಲಿಲ್ಲ. ಆಮೇಲೆ ಗೀತಾ ಹೇಳ್ತಾಳೆ, ಹೋಗು ಸ್ವಾತಿ, ಬಟ್ಟೆ ಚೇಂಜ್ ಮಾಡು, ಅವಳಿಗೇನೋ ಬುದ್ಧಿ ಇಲ್ಲ, ಹಂಗೆ ಆಡ್ತಾಳೆ, ನೀನು ಹೋಗು ಬಟ್ಟೆ ಚೇಂಜ್ ಮಾಡ್ಕೊಂಡು ಅದೇನು ಕೆಲಸ ನೋಡ್ಕೋಗು ಅಂತ ಹೇಳ್ಬಿಟ್ಟು ಇವ್ರ ಮನೆಗೆ ಇವ್ರು ಹೋಗ್ತಾರೆ, ಅವ್ರ ಮನೆಗೆ ಅವರು ಹೋಗ್ತಾರೆ. ಆಗ ಹೋದ್ಮೇಲೆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ರಾಗಿಣಿ ಮೇಲೆ ಕೋಪ ಇದ್ರೂ ಅವಳು ತೋರಿಸ್ಕೊಳ್ಳಲ್ಲ, ಸುಮ್ಮನೆ ಆಗ್ಬಿಡ್ತಾಳೆ. ಇವಳು ಉದ್ದಕ್ಕೂ ಇದೇ ರಾಮಾಯಣ, ಇವಳು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ಪಾಡಿಗೆ ಅವಳು ಸುಮ್ಮನಾಗ್ಬಿಡ್ತಾಳೆ. ಆದರೆ ಗೀತಾ ಸುಮ್ಮನಿರಲ್ಲ. ಇವರೆಲ್ಲ ಅತ್ತೆ ಮಕ್ಕಳು ಮಾವನ ಮಕ್ಕಳೇ, ಆದರೂ ಇಷ್ಟು ದ್ವೇಷ ಇದೆ ನೋಡಿ. ಅತ್ತೆ ಮಕ್ಕಳು ಮಾವನ ಮಕ್ಕಳಾಗೇ ದ್ವೇಷ, ಸಿಕ್ಕಾಬಟ್ಟೆ ದ್ವೇಷ, ಏನು ಅಸೂಯೆ ದ್ವೇಷ, ಯಾವಾಗ ನೋಡಿದ್ರೂ ನಾನು ನಂದು ಅನ್ನೋದೇ ಇವ್ರ ಫ್ಯಾಮಿಲಿಲಿ ಆ ಥರ ಇದೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಆ ಟೈಪು ಇವ್ರ ಫ್ಯಾಮಿಲಿಲಿರುವಂಥದ್ದು. ಹಾಗಾಗಿ ಇವಳು ಏನು ಮಾಡ್ತಾಳೆ ಅಂದರೆ, ಸ್ವಾತಿ ವಂಶಿಗೆ ಹೇಳ್ತಾಳೆ, ಮತ್ತು ಒಂದೆರಡು ಫೋಟೋ ತಗೊಳ್ತೀನಿ, ತುಂಬ ಚೆನ್ನಾಗಿರೋವಂಥವು ಫೋಟೋ ತಗೋತೀನಿ ಅಂತೇಳ್ಬಿಟ್ಟು ಬ್ಲೇಝರೆಲ್ಲ ಹಾಕಿ ಶೂಟೆಲ್ಲ ಹಾಕಿ ನಿಲ್ಲಿಸ್ಬಿಟ್ಟು ಫೋಟೋ ತೆಕ್ಕೊಳ್ಳೋಕ್ಕೆ ಅಂತ ನಿಲ್ಲಿಸ್ತಾಳೆ ಹೇಳ್ಬಿಟ್ಟು. ಆಮೇಲೆ ಅವ್ರ ಅಮ್ಮ ಹೇಳ್ತಾರೆ, ಅಲ್ಲ ಸ್ವಾತಿ, ನೀನು ಹೇಳೋದಲ್ವ ಫಸ್ಟೇ ವಂಶಿಗೆ, ಏನಾದ್ರು ಬೇಜಾರು ಮಾಡ್ಕೊಂಡ್ರೆ ಏನು ಮಾಡ್ತೀಯಾ ಅಂತಂದರೆ, ಏನಾರು ನೀನು ಇಲ್ಲಿ ಫೋಟೋ ತೆಗೆದು ಅಲ್ಲಿ ಬ್ಯಾನರಿಗೆ ಹಾಕ್ಬಿಟ್ರೆ ಅವ್ರು ಸುಮ್ಮನೆ ಇರ್ತಾರ ಆವಾಗ ಅಂತಂದರೆ, ನಾನಿದ್ದೀನಲ್ಲ ಅದೆಲ್ಲ ನೋಡ್ಕೊಳ್ತೀನಿ, ನೀನೇನು ಚಿಂತೆ ಮಾಡಬೇಡಿ, ಸುಮ್ಮನೆ ಇರಿ ಅಂತ ಹೇಳಿರ್ತಾಳೆ. ಆಮೇಲೆ ವಂಶಿಗೆ ಈ ರೀತಿ ನಿಂತ್ಕೊಳ್ಳಿ ಅಂತೆಲ್ಲ ಹೇಳಿ ಫೋಟೋ ತೆಗಿಯೋಕ್ಕೆ ಇದು ಮಾಡ್ತಾಳೆ. ಆವಾಗ ವಂಶಿ, ಇದೇನು ಇದ್ದಕ್ಕಿದ್ದಂಗೆ ಫೋಟೋ ಈ ಥರ ಬೇಕು ಅಂತಿದೆಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇರಲಿ, ಒಂದು 4-5 ಫೋಟೋ ಒಳ್ಳೊಳ್ಳೆ ಫೋಸಲ್ಲಿರೋವಂಥ ಫೋಟೋಗಳು ಬೇಕಾಗಿತ್ತು, ಅದಕ್ಕೆ ಮಾಡ್ರನ್ ಥರ ಇದ್ದೀರಲ್ಲ, ಅದಕ್ಕೆ ಈ ಫೋಟೋಗಳು ಚೆನ್ನಾಗಿರ್ತವೆ ವಂಶಿ, ನಿಮ್ಮ ಫೋಟೋಗಳು, ಅದಕ್ಕೇ ಫೋಟೋ ತೆಕ್ಕೊಳ್ತೀನಿ ಅಂತ ಹೇಳ್ತಾಳೆ. ಸರಿ ತಗೋ ಅಂತ ಹೇಳ್ತಾನೆ.
ಇಲ್ಲ ಅನ್ಬೇಡಿ ಅಂತ ಹೇಳ್ತಾಳಲ್ವ, ಸರಿ ತಗೋ ಅಂತ ಹೇಳ್ತಾನೆ. ಆಮೇಲೆ ಫೋಟೋಗೆ ಫೋಸ್ ಕೊಡ್ತಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಒಂದು ತಟ್ಟೆ ಚಕ್ಲಿ ತೊಗೊಂಡು ಬಂದು ಕೊಡ್ತಾಳೆ. ಅಮ್ಮ ಚಕ್ಲಿ ಕೊಡ್ತಿದ್ದಾರೆ, ಚಕ್ಲಿ ತಿಂತ ಫೋಸ್ ಕೊಡಿ ವಂಶಿ ಅಂತಾಳೆ. ಸರಿ ಚಕ್ಲಿ ತಿಂತ ಫೋಸ್ ಕೊಡ್ತಾನೆ. ಚಕ್ಲಿ ಬಾಯಿಗೆ ಹಾಕ್ಕೊಂಡು ಒಂದು, ಚಕ್ಲಿ ಕೈಲಿ ಇಟ್ಕೊಂಡು ಒಂದು, ತಟ್ಟೆ ಇಟ್ಕೊಂಡು ಒಂದು, ಹಂಗೆಲ್ಲ ಪೋಸ್ ಕೊಡ್ತಲೇ ಇರ್ತಾನೆ. ಒಂದಕ್ಕಿಂತ ಒಂದು ಸೂಪರಾಗಿ ಬಂದ್ಬಿಡ್ತವೆ ಫೋಟೋಗಳು. ಅವನ್ನ ಎಡಿಟ್ ಮಾಡಿ ಬ್ಯಾನರ್ಗೆ ಹಾಕಿಸ್ಬೇಕು. ಆಮೇಲೆ ಕೇಳ್ತಾಳೆ, ಮತ್ತೆ ಮತ್ತೆ ಕೇಳ್ತಲೇ ಇರ್ತಾಳೆ. ಗೀತನೂ ಕೇಳ್ತಾಳೆ, ವಂಶಿಗೆ ಹೇಳಿದೀಯಾ, ಮತ್ತು ನಾಳೆ ವಂಶಿಯವ್ರು ಏನಾರು ಗಲಾಟೆ ಮಾಡಿದ್ರೆ ಏನೇ ಮಾಡ್ತೀಯಾ ಸ್ವಾತಿ, ಬೇಡ ಕಣೆ, ಹಂಗೆಲ್ಲ ಹೇಳ್ದೇ ಮಾಡೋದು ಬೇಡ ಕಣೆ ಅಂತಾಳೆ. ನಾನಿದ್ದೀನಲ್ಲ ಬಿಡು, ನೀನು ಏನಕ್ಕೆ ಚಿಂತೆ ಮಾಡ್ತೀಯಾ, ಫಸ್ಟು ಈಗ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ, ವಂಶಿ ಹತ್ರ ಫೋಟೋ ತೆಕ್ಕೋಬೇಕು ಅಂತ ಒಳಗಡೆ ಹೋಗ್ತಾಳೆ. ಹೋಗಿ ಹೇಳಿ ಮಾಡಿ ಆಮೇಲೆ ತಾತ ಅಜ್ಜಿ ಏನಕ್ಕಮ್ಮ ಈಗ ಫೋಟೋ ಅಂತಾರೆ. ಸುಮ್ಮನೆ ಬೇಕು ಅಜ್ಜಿ ಈ ಥರ ಮಾಡೋಕ್ಕೆ ಅಂತ ಹೇಳ್ತಾಳೆ. ವಂಶಿಗೆ ಹೇಳಿಲ್ಲ, ಈ ಥರ ಮಾಡಬೇಕು ಅಂತ ಇದ್ದೀನಿ ಅಂತ. ಸರಿ ಒಳ್ಳೆಯ ಕೆಲಸಕ್ಕೆ ಬೇಡ ಅನ್ನಲ್ಲ, ಮಾಡ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಮನೆಗೆ ಹೋಗಿ ಫೋಟೋ ಎಡಿಟ್ ಎಲ್ಲ ಆದಮೇಲೆ ಫೋಟೋ ಸೂಪರಾಗಿ ಕಾಣ್ತಾ ಇರುತ್ತೆ. ಅದನ್ನು ಮನೆಯವ್ರಿಗೆ ತೋರಿಸ್ಬಿಟ್ಟು ಭಾವಂಗೆ ಹೇಳಿ ಅದನ್ನು ಇದು ಮಾಡೋಕ್ಕೆ, ಪ್ರಿಂಟ್ ಹಾಕ್ಸೋಕ್ಕೆ ಅಂತೇಳಿ ಕೊಟ್ಟು ಬರ್ತೀನಿ ಅಂತ ಬರ್ತಾಳೆ. ಇಲ್ಲಿ ಬಂದ್ಬಿಟ್ಟು ತೋರಿಸಿ ಆವಾಗಲೂ ಗೀತಾ ಅವ್ರ ಅಮ್ಮ ಹೇಳ್ತಾರೆ, ಬೇಡ ಗೀತಾ, ಏನಾದ್ರು ಅಕಸ್ಮಾತ್ ವಂಶಿಯವ್ರು ಬೇಜಾರು ಮಾಡ್ಕೊಂಡ್ರೆ ಏನೇ ಮಾಡೋದು, ಬೇಡ ಕಣೆ ಅಂತ. ಏನಿಲ್ಲ ಬಿಡು, ಅದು ನಾನು ನೋಡ್ಕೊಳ್ತೀನಿ, ನಾನು ಹೇಳ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ಕುಮಾರನೂ ಹೇಳ್ತಾನೆ, ಏನಾರು ನಾಳೆ ಏನಾದ್ರು ಸ್ವಾತಿ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು, ಒಟ್ಟಿಗೆ ಫ್ರೆಂಡ್ಲಿಯಾಗಿದ್ದು ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದಾಗ ಹೆಂಗೆ ಅಂತ ಹೇಳೋದು ಅಂತ ಹೇಳ್ತಾಳೆ. ಆದ್ರೂ ಕೇಳಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನಿದ್ದೀನಿ ನೋಡ್ಕೊಳ್ತೀನಿ, ನೀವು ಹಾಕಿಸ್ಕೊಬನ್ನಿ ಬವ ಅಂತ ಹೇಳ್ತಾಳೆ. ಅವನು ಹೋಗಿ ಪ್ರಿಂಟ್ ಹಾಕಿಸ್ಕೊಬರೋಕ್ಕೆ ತೊಗೊಂಡೋಗ್ತಾನೆ. ಸ್ವಾತಿ ಮನೆಗೆ ಬಂದು ಕೂತ್ಕೊಂಡು ಆ ವಂಶಿದು ಫೋಟೋ ತೆಗೆದುಬಿಟ್ಟು ಅದಕ್ಕೆಲ್ಲ ಟೈಟಲ್ಸ್ ಹಾಕ್ಬಿಟ್ಟು ಲೋಗೋ ಹಾಕಿ ಟೈಟಲ್ಸ್ ಹಾಕಿ ಅದನ್ನು ರೆಡಿ ಮಾಡಿ ಅಜ್ಜಿ ತಾತಗೆ ತೋರಿಸ್ತಾಳೆ. ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿದೆ, ಇದನ್ನು ನಾನು ಡಿ ಪಿಗೆ ಹಾಕ್ಕೊಳ್ತೀನಿ, ಕಳ್ಸಮ್ಮ ನನಗೆ, ಇದನ್ನು ನಾನು ಇದು ವಾಟ್ಸಪ್ ಫೋಟೋ ಹಾಕ್ಕೊತೀನಿ, ಕಳ್ಸಮ್ಮ ನನಗೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಂಶಲ್ಲಿ ಬರ್ತಾನೆ. ಸ್ವಾತಿ ನೆನ್ನೆ ಫೋಟೋ ತೆಗೆದಲ್ಲ, ಫೋಟೋ ತೋರಿಸ್ಲೇ ಇಲ್ಲ ತೋರಿಸು ನೋಡ್ತೀನಿ ಹೆಂಗಿದ್ದಾವೆ ಅಂತ. ಇಲ್ಲ ಅದು ಎಡಿಟ್ ಮಾಡಿಸ್ತೀನಿ, ಎಡಿಟ್ ಮಾಡಿದ್ಮೇಲೆ ನೋಡಿರಂತೆ, ಈಗ ಚೆನ್ನಾಗಿ ಕಾಣಲ್ಲ, ಕ್ಯಾಮ್ರಾ ಅಷ್ಟು ಚೆನ್ನಾಗಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಫೋಟೋ, ತೋರಿಸ್ತೀನಿ ತಾಳಿ ವಂಶಿ ಎಡಿಟ್ ಆಗಲಿ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.